ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ಕಿರಣ್ಯ ವ್ಲಾಗ್ಸ್. ಇವತ್ತು ನಾನು ಇನ್ನೊಂದು ಸ್ಪೆಷಲ್ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ, ನನ್ನ ಮಗಳು ಸ್ಕೂಲಲ್ಲಿ ಒಂದು ಈವೆಂಟ್ ಆರ್ಗನೈಸ್ ಮಾಡಿದರು. ಈವೆಂಟ್ ನೇಮ್ ಏನಪ್ಪ ಅಂದರೆ ಕಾವೇರಿ ಮೇಳ. ಬನ್ನಿ ಈವೆಂಟಲ್ಲಿ ಏನೇನಿತ್ತು ಅಂತ ನೋಡೋಣ. ಬನ್ನಿ ಹಾಗೆ ಒಳಗಡೆ ಹೋಗೋಣ, ಏನೇನಿದೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಬೋರ್ಡ್ ಇಟ್ಟಿದ್ದಾರೆ. ಆ ಬೋರ್ಡಲ್ಲಿ ಈವೆಂಟಲ್ಲಿ ಏನೇನಿರುತ್ತೆ ಅಂತ ಮಾರ್ಕ್ ಮಾಡಿದ್ದಾರೆ. ಮೇಯ್ನಾಗಿ ಈ ಈವೆಂಟಲ್ಲಿ ಫುಡ್ ಸ್ಟಾಲ್ಸ್ ಇದೆ. ಫುಡ್ ಸ್ಟಾಲ್ಸ್ ಏನೇನಿದೆ ಅಂತ ಬರೆದಿದ್ದಾರೆ. ಹಾಗೆ ಪೆಪೆಟ್ ಶೋ ಆ್ಯಂಡ್ ಶಾಡೋ ಶೋ ಇದೆ ಅಂತ ಕೂಡ ಬರೆದಿದ್ದಾರೆ. ಪೆಪೆಟ್ ಶೋ ಮತ್ತು ಶಾಡೋ ಶೋದು ಟೈಮಿಂಗ್ಸ್ ಬರೆದಿದ್ದಾರೆ. ಮೋಸ್ಟ್ಲಿ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಅಂದ್ಕೊತಿದ್ದೀನಿ. ಶೋಗಳು ಯಾವ ನೋಡೋಕ್ಕಾಗುತ್ತೆ ಅದು ನೋಡೋಣ. ಇದು ಬಿಟ್ಟು ಇಲ್ಲಿ ನೋಡಿ, ಪಕ್ಕದಲ್ಲೇ ನೀವು ನೋಡ್ತಿರ್ಬೋದು, ವಾಲ್ಗೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಪೇಪರಿಂದ ಒಂದು ಸ್ಮಾಲ್ ಜಾಯಿಂಟ್ ವೀಲ್ ಥರ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ನೋಡ್ತಿರ್ಬೋದು ಎಷ್ಟೊಂದು ಪೇರೆಂಟ್ಸು, ಕಿಡ್ಸು ಎಲ್ಲರೂ ಇದ್ದಾರೆ ಅಂತ. ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿರೋದಕ್ಕಿಂತಲೂ ಸ್ವಲ್ಪ ಚೆನ್ನಾಗೇ ಆರ್ಗನೈಸ್ ಮಾಡಿದ್ದಾರೆ. ಫಸ್ಟ್ ಸ್ಟಾಲು ಫುಡ್ ಸ್ಟಾಲ್ ನೋಡ್ತಿರ್ಬೋದು ನೀವು, ಪಲ್ಸ್ 7 ಅಂತ, ಕಾಳುಗಳ ಸ್ವರ್ಗ ಅಂತ ಮಾಡಿದ್ದಾರೆ. ಇವರು ಒಳ್ಳೆ ನೇಮ್ ಕೊಟ್ಟಿದ್ದಾರೆ ಅಲ್ವಾ. ಇವರು ಫ್ರೂಟ್ ಸಲಾಡ್ ಮತ್ತು ಸ್ಪ್ರೌಟ್ಸು, ಪಲ್ಸ್ದು ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ಇವ್ರು ನೋಡಿ ಸ್ವಲ್ಪ ಸಿಂಪಲ್ಲಾಗಿ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಜೆಮ್ತು ಈ ಥರ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೀವು ನೋಡ್ಬೋದು, ಇವರು ಸ್ವಲ್ಪ ರೆಡಿಮೇಡ್ ಜ್ಯೂಸು, ಸ್ನ್ಯಾಕ್ಸು, ಚಿಪ್ಸು, ಚಾಕ್ಲೇಟ್ಸು ಇದೆಲ್ಲ ಇಟ್ಟಿದ್ದಾರೆ. ಟೀಚರ್ಸು, ಕಿಡ್ಸು ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಇವ್ರು ನೋಡ್ತಿರ್ಬೋದು, ಸ್ವಲ್ಪ ಸಮೋಸ, ಗುಲಾಬ್ ಜಾಮೂನ್, ಜ್ಯೂಸ್, ರೆಡಿಮೇಡ್ ಸ್ನ್ಯಾಕ್ಸು ಇದೆಲ್ಲ ಇಟ್ಟಿದ್ದಾರೆ. ಹಾಗೆ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇವರು ನೋಡ್ತಿರ್ಬೋದು, ಇವರು ಕೂಡ ಸಮೋಸ ಇಟ್ಟಿದ್ದಾರೆ. ಹಾಗೆ ಇದೊಂದು ಏನೋ ಸ್ವೀಟ್ ಇಟ್ಟಿದ್ದಾರೆ ಇವರು, ನನಗದ್ರ ಹೆಸರು ಗೊತ್ತಿಲ್ಲ ಏನು ಅಂತ. ಇವರು ಸ್ಟಿಕ್ಸ್ ಟೈಪ್ದು ಬಿಸ್ಕೆಟ್ಸ್ ಇಟ್ಟಿದ್ದಾರೆ ಮತ್ತು ಸಮೋಸ ಇಟ್ಟಿದ್ದಾರೆ. ಹಾಗೆ ಬನ್ನಿ ಮುಂದೆ ಹೋಗೋಣ, ನೋಡ್ತಾ ಹೋಗೋಣ. ಇನ್ನೂ ತುಂಬ ಸ್ಟಾಲ್ಸ್ ಇದೆ. ಆ್ಯಕ್ಚುಲಿ ನಮಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈ ವೀಕಲ್ಲಿ ನಾವು ಮಾಡೋಕ್ಕಾಗಲಿಲ್ಲ. ಇವ್ರು ನೋಡ್ತಿರ್ಬೋದು, ಚುರ್ಮುರಿ ಇಟ್ಟಿದ್ದಾರೆ, ಜ್ಯೂಸ್ ಇಟ್ಟಿದ್ದಾರೆ ಮತ್ತು ಸಮೋಸ ಇಟ್ಟಿದ್ದಾರೆ, ಮಂಗಳೂರು ಬನ್ಸ್ ಇಟ್ಟಿದ್ದಾರೆ. ಇವರು QR ಕೋಡ್ ಸಮೇತ ಇಟ್ಕೊಂಡಿದ್ದಾರೆ ಪೇಮೆಂಟ್ಸ್ಗೋಸ್ಕರ. ಹಾಗೆ ಇಲ್ಲಿ ನೆಕ್ಸ್ಟ್ ಶಾಪಲ್ಲಿ ನೋಡೋದಾದರೆ, ಇವರು ಚುರ್ಮುರಿ ಶಾಪ್ ಇಟ್ಟಿದ್ದಾರೆ, ಓನ್ಲಿ ಚುರ್ಮುರಿ ಇಟ್ಟಿದ್ದಾರೆ ಇವರು. ಹಾಗೆ ನೆಕ್ಸ್ಟ್ ಶಾಪಿಗೆ ಬಂದರೆ, ಇವರು ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ರೈಸ್ ಪಾಯಸ ಮಾಡಿದ್ದಾರೆ ಇವರು. ಹಾಗೆ ರಾಗಿ ಪುಟ್ಟು ಮಾಡಿದ್ದಾರೆ, ಹೆಲ್ದಿ ರಾಗಿ ಪುಟ್ಟು. ನೋಡ್ತಾ ಇದ್ದೀರಾ, ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ಇದೆಲ್ಲ ಸ್ವಲ್ಪ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ಸ್ವಲ್ಪ ಬಿಸ್ನೆಸ್ ಸ್ಕಿಲ್ಸ್ ಆಗಲಿ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ಅಂತ ಈ ಥರ ಟೀಚರ್ಸು ಪ್ಲ್ಯಾನ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಐಡಿಯಾ. ಹಾಗೆ ನೋಡ್ತಾ ಹೋದರೆ ಇವರು ಚಾಕ್ಲೇಟ್ ಶಾಪ್ ಇಟ್ಟಿದ್ದಾರೆ. ನೆಕ್ಸ್ಟ್ ಶಾಪು, ಇವರು ಇಬ್ಬರು ಚಿಲ್ಡ್ರನ್ಸ್ ಮದರ್ಸು, ಸಿಸ್ಟರ್ಸ್ ಅಂತೆ. ಇವರು ಒಬ್ಬರು ಪಾನಿಪುರಿ ಮತ್ತು ಒಬ್ಬರು ಕಸ್ಟರ್ಡ್ ಫ್ರೂಟ್ ಇಟ್ಟಿದ್ದಾರೆ. ಇಬ್ಬರು ಸೇರಿ ಒಂದೇ ಶಾಪ್ ಇಟ್ಟಿದ್ದಾರೆ. ಮತ್ತು ಹಾಗೆ ನೋಡ್ತಾ ಬಂದರೆ, ಇವರು ಸ್ವಲ್ಪ ಹೆಲ್ದಿಯಾಗಿ ಡ್ರೈ ಫ್ರೂಟ್ಸ್ ಶೇಕ್ ಇಟ್ಟಿದ್ದಾರೆ, ವಿತೌಟ್ ಶುಗರ್ ಅಂತೆ. ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಶಾಪ್ಸು ಎಲ್ಲ ತುಂಬ ಕ್ರೌಡ್ ಇದೆ. ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವ್ರು ನೋಡ್ಬೋದು, ಫ್ರೂಟ್ ಸಲಾಡ್ ಇಟ್ಟಿದ್ದಾರೆ. ಹಾಗೆ ನೋಡ್ತಾ ಹೋದರೆ, ಇವರು ಒಬ್ಬಟ್ಟು ಮಾಡಿದ್ದಾರೆ, ಒಬ್ಬಟ್ಟು ಜೊತೆ ಕಡುಬು ಮಾಡಿದ್ದಾರೆ. ಸ್ಪೆಷಲಾಗಿ ಥಿಂಕ್ ಮಾಡಿದ್ದಾರೆ ಇವರು. ಹಾಗೆ ಬಂದರೆ, ಇವರು ಸ್ವಲ್ಪ ಏನು ಕೇಕ್ಸ್ ಮಾಡಿದ್ದಾರೆ, ಹೋಮ್ ಮೇಡ್ ಕೇಕ್ಸು, K2 ಟೇಸ್ಟಿ ಕೇಕ್ಸ್ ಅಂತೆ ಅದರ ಹೆಸರು. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ, ಇವರು ಸ್ವಲ್ಪ ಚಾಕ್ಲೇಟ್ಸ್ ಇಟ್ಟಿದ್ದಾರೆ. ಹಾಗೆ ಹೋದರೆ ಬಿಂದು ಜ್ಯೂಸ್ ಇಟ್ಟಿದ್ದಾರೆ, ಚಾಕ್ಲೇಟ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಶಾಪ್ ನೋಡೋದಾದರೆ, ತುಂಬ ಕ್ರೌಡ್ ಇದ್ದಿದ್ದ ಶಾಪ್ ಅಂದರೆ ಅಲ್ಲಿ ಇದೆ. ಯಾಕಂದರೆ ಗೋಲ್ಗಪ್ಪ ಮತ್ತು ಇವರು ಐಸ್ ಕ್ರೀಮ್ ಸಮೇತ ಇಟ್ಟಿದ್ರು.
ಐಸ್ ಕ್ರೀಮ್ ಫುಲ್ ರೆಫ್ರಿಜರೇಟರೇ ತಂದಿಟ್ಟಿದ್ರು. ತುಂಬ ಸೇಲ್ ಆಗ್ತಿತ್ತು ಇವ್ರಿಗೆ. ಗೊತ್ತಲ್ವಾ ನಿಮಗೆ ಎಲ್ಲರಿಗೂ ಐಸ್ ಕ್ರೀಮ್ ಅಂದರೆ ಮಕ್ಕಳಿಗೆ ಎಷ್ಟಿಷ್ಟ ಅಂತ. ಇವರು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ನಾನು ಕೇಳೋದಾದರೆ. ಗೋಲ್ಗಪ್ಪನೂ ಒಳ್ಳೆ ಸೇಲಿರೋ ಐಟಮ್ಮೇ, ಹಾಗೆ ಐಸ್ ಕ್ರೀಮ್. ಮತ್ತು ನೆಕ್ಸ್ಟ್ ಇನ್ನೊಂದು ಶಾಪ್ ಕೂಡ ಒಬ್ಬಟ್ಟು ಮಾಡಿದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಸ್ನ್ಯಾಕ್ಸ್ನ ತಿಂತಿದ್ದಾರೆ. ಇಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇನ್ನೂ ತುಂಬ ನೋಡೋದಿದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಪೆಂಡಿಂಗ್ ಇರೋದು ಅಂದರೆ ಶಾಡೋ ಶೋ ಇದೆ, ಪಪೆಟ್ ಶೋ ಇದೆ, ಮತ್ತು ಶಿವಾದು ಸ್ವಲ್ಪ ಐಡಲ್ಸ್ ಮಾಡಿ ಇಟ್ಟಿದ್ದಾರಂತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ಇಲ್ಲಿವರೆಗೂ ವಿಡಿಯೋ ಫುಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.